ಇಷ್ಟೊಂದು ಹಸುರಿನ ಸುರಕೆಗಡಿ ಇವತ್ತು ಎತ್ತ ನೋಡಲು ಹೂ ಬೆಳಗಿನ ಸಾಲು ಈ ಸಾಲುಗಳ ಮಧ್ಯೆ ಈ ಹಕ್ಕಿ ಪಕ್ಷಿಗಳ ಜಯಂಕರ ನಾದ ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮೈಮನವೆಲ್ಲ ನಾಡು ಬಿಂದುವಾಗ್ತಾ ಇದೆ. ಓರನ್ನ ಮುದ್ದು ಕೋಗಿಲೆಗಳು ನನಗೂ ಕೂಡ ಇಲ್ಲಿ ಹಾಡೋಕೆ ಆಸೆ ಆಗ್ತಾ ಇದೆ. ಸೂರ ನಿನ್ನ ತಾಯಿಯಾಲೆದು ಚಂದ ನಿನ್ನ ತಂದೆಯಾಲೆದು ಆನಂದ ಮಹಾನಂದ. ಈ ಮುಂಚಾನೆ ಮಸಿಕಿನಲ್ಲಿ ಅಸನ್ಮುಖಿಯಾಗಿ ನಗುತ್ತಾ ಹಾಡುವ ಈ ಕುಸುಮ ಯಾರ ತೋಟದಲ್ಲಿ ಅರಳಿರಬೇಕು? ನೋಟ ಚಿತ್ತಾರದಿಂದ ಕೆತ್ತಿರುವ ಈ ಮೋಟಗಾರ್ತಿ ಹೂವಿನೊಂದಿಗೆ ಹೂವಾಗಿ ಬೆರೆತು ಹೋಗಿರುವಳಲ್ಲ. ಇವಳಂತೂ ನಾನು ಬಯಸಿದ ವಾದಿರಾಜನ ಮಗಳು ಪಲ್ಲವಿ. ಈ ನಲ್ಲೆಯನ್ನು ಹಾವಾಗಿ ಕಚ್ಚಲು ಇಲ್ಲ ದುಂಬಿಯಾಗಿ ಪರಿಮಳ ಹೀರಲು. ಪಲ್ಲವಿ ಯಾರವರು? ನಾನೇ ನಿನ್ನ ತಂದೆ ವಾದಿರಾಜನ ಸ್ನೇಹಿತ ನ್ಯಾಯವಾದಿ ತ್ಯಾಗರಾಜ್ ಅಂತ. ಓ, ಅರ್ಥವಾಯ್ತು. ನ್ಯಾಯವಾದಿಯಾಗಿ ಧರ್ಮದ ಉಡುಪನ್ನು ಬಿಟ್ಟು ಈ ಗೂಂಡ ಡ್ರೆಸ್ ಸುಟ್ಟುಕೊಂಡು ಬಂದಿದ್ದೀರಲ್ಲ, ಬಂದ ಕಾರಣ? ವರ್ಷ ಪೂರ್ಣ 18 ತುಂಬಿರುವ ನಿನಗೆ ನೆಂಟಸ್ತಿಕೆ ಆದಿ ತೋರಿಸಿ ನಿನಗೆ ಮುತ್ತೈದೆ ಭಾಗ್ಯ ಕಲ್ಪಿಸಬೇಕೆಂದು ಬಂದಿರುವೆ. ಆ ವಿಚಾರಕ್ಕಾಗಿ ನನ್ನ ತಂದೆ ಇದ್ದಾನೆ, ನೀವಲ್ಲ. ಬಂದ ದಾರಿಗೆ ಸೋಂಕಾಗಲೆಂದು ಹೊರಟು ಹೋಗಲಿಲ್ಲ. ಹೊರಟು ಹೋಗಲು ಬಂದಿಲ್ಲ ಪಲ್ಲವಿ. ತಾರುಣ್ಯ ಮತಲ್ಲಿ ತುಂಬಿ ತುಳುಕುತ್ತಿರುವ ಈ ನಿನ್ನ ಅಂಗ ಸೌಂದರ್ಯಕ್ಕೆ ನಾನೇ ನಿನ್ನ ಪಟ್ಟದ ರಾಜನಾಗಬೇಕೆಂದು ತ್ಯಾಗರಾಜ್, ಈ ಶ್ರೀಮಂತ ಕುಮಾರಿಗೆ ಅಲ್ಲದನ್ನು ಮಾತಾಡಿ ಎಲ್ಲರ ರಾಜನ ನಾನೆಂದು ದಟ್ಟವಾಗಿ ನುಡಿದ ನಿನ್ನ ನಾಲ್ಗೆ ಸಾಕಬೇಕಾಗುತ್ತೆ. ಮನೆ ಎಚ್ಚರ ಎಚ್ಚರ. ಎಲೆ ನನಗೆ ಎಚ್ಚರ ಹೇಳುವ ಹುಚ್ಚು ಕುವರೆ. ರೆಕ್ಕೆ ಬಲಿತ ಹಕ್ಕಿ ನೀನಾಗಿ ಈ ರೀತಿ ಸೊಕ್ಕಿನಿಂದ ಹಾರಾಡಿ ನನ್ನ ಮಾತಿಗೆ ನೀನು ಮಿಕ್ಕಿ ನಡೆದರೆ ನಿನ್ನ ಶೀಲ ಕುಕ್ಕಿ ತಿನ್ನುವುದೇ ನನ್ನ ಬಲವಾದ ಛಲ. ಆ ನಿನ್ನ ಛಲಕ್ಕೆ ಬಲ ಹೇಗೆ ಉಪಯೋಗಿಸಿ ಬರಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಎಲೆ ಗೊತ್ತು ತೋರುದೆ. ಎಲ್ಲ ಹುಡುಗರ ನೆಲೆಯಲ್ಲಿ ನೆಂದು ಕಲೆ ಬೀಸಿದರೆ ನಿನ್ನ ಸೌಂದರ್ಯ ಸರೋವರ ಸೆಲೆಯಲ್ಲಿ ನನ್ನ ಪ್ರೇಮವೆಂಬ ಬಲೆಯಲ್ಲಿ ಬತ್ತಿ ನಿಲ್ಲುವುದು ಚೋಕೆ. ಆಗ ನಿಮ್ಮಪ್ಪ ಕತ್ತಿ ಕಟಾರಿ ಹಿಡಿದು ತನ್ನರಮನೆ ತುಂಬೆಲ್ಲ ಚಟಪಡಿಸಿದರು.
ಇಲ್ಲವಾಗಿ ಹೋದ ನಿನ್ನ ಶೀಲ ಮತ್ತೆ ಜೀವ ತುಂಬಿಕೊಳ್ಳೋದು ಜ್ಞಾಪಿಸ್ಕೋ. ಏ ತ್ಯಾಗರಾಜ್, ನ್ಯಾಯವಾದಿಗಳ ಎದುರು ನ್ಯಾಯ ಅನ್ಯದ ಬಗ್ಗೆ ಮಾತನಾಡುವ ವಕೀಲನೇ ಹಲ್ಕ ಕೆಲ್ಸಿಗೆ ಕೈ ಹಾಕಿದೆಯಲ್ಲ, ನಿನ್ನ ಅರ್ಥನ ತುಂಬಿದ ಬುದ್ಧಿಗೆ ಬರೆ ಎಳಿಬೇಕಾಗುತ್ತೆ ಜೋಕೆ. ಹೊಚ್ಚ ಕನ್ನಡದಲ್ಲಿ ತಿಳಿಸಿ ಹೇಳುವ ನಿನಗೆಂತೂ ತಿಳಿದಿತ್ತು ನನ್ನ ಮಾತಿನ ಸರಮಾಲೆ. ನೀನೀಗ ನನ್ನ ಮನ ಪ್ರೇಯಸಿಯಾಗಿ ಬಂದರೆ ಇಂದ್ರನ ಸಭಾಂಗಣದಲ್ಲಿ ರಾಣಿಯಾಗಿವೆ ನಾನು ನೋಡಗೂಡಿ. ಈ ನಿನ್ನ ಚುಚ್ಚು ಮಾತಿಗೆ ಮರಳವಾಗ ಮಂಕ ಹೆಣ್ಣಲ್ಲ ಈ ಪಲ್ಲವಿ. ನಿನ್ನಂತ ಇಂದ್ರನ ಸಭ ದಿನಾರದ ಮನೆ ಬಾಗಿಲ 10 ಭಾಗದಲ್ಲಿ ನಡೆದಿದೆ ನಿನಗೆ ಚೆನ್ನಾಗಿ ಗೊತ್ತಿರದೇನೋ. ನಾಚಿಗೆ ಇಲ್ಲದ ನರದಾಮನೆ. ನಾಚಿಕೆ ಎಂಬ 3 ಅಕ್ಷರ ಮರ್ಮನ ತಿಳಿದುಕೊಂಡಿದ್ದರೆ ನಾವೀ ಕಾರ್ಯಕ್ಕೆ ಕೈ ಹಾಕುವುದಿಲ್ಲ. ಈ ಛಲಗಾರ ತ್ಯಾಗರಾಜ್ಗೆ ನೀನು ವಿರೋಧವಾಗಿ ವರ್ತಿಸಿದರೆ ಕಾಯ ಆಕಾಶದನ್ನೆಲ್ಲ ವ್ಯಾಪಿಸಿ ಕೈಲಾಸದ ಪರಶುವನ ಪಡವಳಿಗೆ ಶಿಫಾರಸ್ತಾವಾದಿತು. ಯಕ್ಷಮನಿಂದ ಒಪ್ಪಿಕೋ ನಾನಿನ್ನ ಪ್ರವೇಶಿಸಿದ್ದು. ಪ್ರೇಯಸಿ ಪ್ರೇಯಸಿನ ಕಾಣದ ಬೇವರ್ಸಿ ನೀನು. ನಾನೇ ರಾಕ್ಷಸನೆಂದು ಹಿಂದೆ ಮಹಿಷಾಸುರ ದಿಟ್ಟವಾಗಿ ನಡೆದು ಜಗನ್ಮಾತೆ ಕೈಯಲ್ಲಿ ಸತ್ತು ಹೋದ. ಹಾಗೆ ನೀನೇನಾದರೂ ನನ್ನ ಸರಿಯ ಬಂದಿದ್ದಾದ್ರೆ ಹಿಂದೆ ಹಿರಣ್ಯಕಶಿಪ ಹಂದಿಯಾಗಿ ಬಂದು ರಕ್ತ ಕುಡಿದಂತೆ ನಿನ್ನ ರಕ್ತ ಕುಡಿದ ಬಿಡಲಾರ ಬಾರಗ. ಅದು ಈ ಛಾಲಗಾರನ ರಕ್ತ. ಎಲೆ ನನ್ನ ರಕ್ತ ಕುಡಿಯುವ ರಾಕ್ಷಸಿಯೇ, ಮೋಸದಿಂದ ಹೊಂದಿಯಾಗಿ ಬಂದು ನನ್ನ ಹಿರಣ್ಯಕಶಿಪನನ್ನ ಕೊಂದ ನಿನ್ನ ಕೃಷ್ಣ ಅವ ಯಾವ ಗಂಡಸು? ನೋಡು ಪಲ್ಲವಿ, ಇಂದಿನ ಮಾಯಾಯುಗದಲ್ಲಿ ಛಾಯೆ ನನ್ನನ್ನು ಬೀಸಿ ನೀ ದೂರ ಸರಿದರೆ ಆ ರತಿಯಂತ ನಿನ್ನ ರೂಪ ಚಂಡದಲ್ಲಿ ಸುಟ್ಟು ಹೋಗೋದು ಖಂಡಿತ. ಏ ನ್ಯಾಯವಾದಿಯಾಗಿ ಬಿಟ್ಟು ನಾಯಾಗಿ ನನ್ನ ಸರಿಯ ಬಂದಿದ್ದಾದರೆ ಎದ್ದು ಬಂದದಕ್ಕೆ ಕೈ ಸಮಾಜದ ವೀರಗರ ಸಮಾಜ ಹಿಂದೆ ರಾಮಾಯಣ ಮಹಾಭಾರತದಲ್ಲಿ ದ್ರೌಪದಿ ಸೀತೆಯನ್ನು ಕೆಣಕಿದಾಗ ಏಕೆ ಮುಕ್ಕೋಗಿ ಕುಳಿತು ಇಲ್ಲಿನ ಸಮಾಜದ ಜನ ಈ ಕಲಿಯುಗದ ದೇವರ ಗಂಡನೆಂದು ಸಂವಿಧಾನ ಪೂಜೆ ಮಾಡಿ ಶಂಭು ಲಿಂಗನ ದರ್ಶನಕ್ಕೆ ಹೋಗಿ ವರ್ಷ ಬಂಬಿದ ಹರಿಯದ ಹುಡುಗನೊಂದಿಗೆ ನಾರಾಗಿ ಬಂದ ನಿನ್ನಂತ ಹರಿಯದ ಹೆಣ್ಣುವಷ್ಟು ನಿನ್ನ ಅವಳು ಸಮಾಜದಲ್ಲಿ ಸುಬೇದರ ನನ್ನ ಗಂಡನೆಂದು ಆರತಿ ಎತ್ತಿ ರಾತ್ರಿ ವೇಳೆ ತ್ರಿಮೂರ್ತಿಗಳ ಅಂಗ ಸುಖ ಬಯಸಿ ನೀತಿವಂತ ಮಂಗ ಜಾತಿ ಹೆಣ್ಣುವಷ್ಟು ನಿನ್ನ ಅವಳು ಸಮಾಜದಲ್ಲಿ ಶ್ರೀಮಂತ ನವತರಣಿ ಎಂದು ಓರನ ಕೈ ಹಿಡಿಯಲಾರದೆ ನನ್ನಂತ ಹುಡುಗನ ಜೊತೆ ಬೆನ್ನತ್ತಿ ನಿನ್ನಂತ ಹರಿಯದ ಹೆಣ್ಣು ಅಂದಾಗ ನಿನಗೇಕೆ ಭಯ? ಮಾತನು ಬಗಳು ನಿನ್ನ ರಕ್ತ ಜಾರತನದ ಚಾರತನವೆಂದು ಹೊಗಳಿದೆಯಾ ಚಾರಣೆ? ಮುಗಿದು ನಿನ್ನ ಶೀಲದ ಹೋರಾಟ.
ಪರಶುರಾಮನೆಂದು. ಇಲ್ಲದಿದ್ದರೆ ಕಾಮದಿಂದ ತುಂಬಿರುವ ನಿನ್ನ ದಯವನ್ನು ತಳ್ಳಿ ಹೋಮಧಾಮ ನಿಕಟಕ್ಕೆ ಬುದ್ಧಿ ಮಾಡುವೆ ಅಪ್ಸರ. ಎಚ್ಚರ ಎಂದು ಕಡಬಡಿಸುವ ಹುಚ್ಚು ನನ್ನ ಮಗನೇ. ಈ ಗಾರುಡಿನಾಥ ಯಾರೆಂಬುದು ಅರಿಯಲಾರದೆ ಈ ಹರಿಯದ ಬಾಲಿಯನ್ನು ಬಿಡಿಸಲು ಬಂದರೆ ಅಂದ ನಿನ್ನ ಬಾಳಿದ ರಾಗಾಡಿಸಿ ನಿನ್ನದಿಯ ಗುಂಡಿನ ಸುರಿಬಲ ಕೈದು ಓದಿನ ಕಟ್ಟಾದರೆ ನಿನಗೂ ಎಚ್ಚರ. ಏತಗ್ರಜ, ನೀನಾರಿಸುವ ಗುಂಡಿಗೆ ಎದರಿ ಈ ಗಂಡದಿಯ ಗರತಿಯನ್ನು ನಿನಗೆ ಒಪ್ಪಿಸಿ ಹೋಗಲಕ್ಕೆ ನಾನೇನು ಸಣ್ಣದಲ್ಲ. ನಿಮ್ಮಂತ ಹತ್ತಾರು ಗುಂಡಿಗಳನ್ನು ಕಣ್ಣು ಕಿತ್ತಿ ಹತ್ತಾರು ಗರತಿಯನ್ನ ಶೀಲ ಕಾಪಾಡುವ ಹೆಣ್ಣುಮರಿಗಳ ಗಂಡು ಪರಶುರಾಮ. ಇದನ್ನು ತಿಳಿಯದೆ ನನಗೆ ಕೋಟಿನ ಬೆದರಿಕೆಯನ್ನು ಹೇಳಿದರೆ ಅದೇ ಕೋಟಿನ ಎದುರುಗಡೆ ನಿನ್ನ ಕರೆ ಕೊಟ್ಟನ್ನು ಹರಿದು ಅರನಂತ ನ್ಯಾಯಾಧೀಶನ ಎದುರುಗಡೆ ನಾನು ಕನ್ನಡ ನಾಡಿನ ಕುಲಪುತ್ರ ಈ ಪರಶುರಾಮನೇ ಅಲ್ಲ. ಓ ಕೀಳನಾದ ನನ್ನ ವೃತ್ತಿಗೆ ಅವಮಾನ ಮಾಡ್ತೇವೆ. ನೀನೊಬ್ಬ ವಕೀಲನಲ್ಲದೆ ನಾಲೈಕ. ಸಾವಿರಾರು ಬಡವರನ್ನು ಮನೆ ಮಠದ ಮನೆ ಮುರುಗ. ನೀನೊಬ್ಬ ನ್ಯಾಯಾಧೀಶನ ಎದುರುಗಡೆ ನಿಂತು ನ್ಯಾಯ ಹೇಳುವ ವಕೀಲನಾಗಿ ದಯಾಸಿಗೆ ತಿನ್ನುವ ಕೆಲಸ ಮಾಡುತ್ತಿರಲಿಲ್ಲ. ನಿನಗೆಲ್ಲಿದ್ದೇನೆ ನ್ಯಾಯದ ಬೆಲೆ? ನಿಂತ ತೊಂದರೆಗೆ ಮಾಡಿ ನಿನ್ನಂತ ವಕೀಲನಾಗಿ ಸದಾಶಿವನ ಖ್ಯಾತವರ ನಮ್ಮೆಲ್ಲರ ತಂದೆ ಮಹಾತ್ಮ ಗಾಂಧಿ ಹಿಂದ ಹೋರಾಡಿ ಗೆಲ್ಲದಿದ್ದರೆ ಹಿಂದವರ ಗುಲಾಮರಾಗಿ ಬ್ರಿಟಿಷರ ಬೂಟು ನೆಕ್ಕುತ್ತಿದ್ದಿ. ಅಂತ ಗಾಂಧೀಜಿ ಹೆಸರಿಗೆ ಕಸ ಹಾಕುವ ನೀನೊಬ್ಬ ಗಂಡ ಸಲುವೆ ನರಸತ ಲೇಬುಂಡು. ಈ ಕುಂತೆ ಪುರಾಣ ಓದುವ ನೀನು ಹಿಂದೆ ನಿನ್ನ ತಂಗಿಯ ಶೀಲ ಹೋದಾಗ ನಿನ್ನ ನ್ಯಾಯದ ಹೋರಾಟ ಮರೆಯಾಗಿ ಹೋದ ನನ್ನ ಊರಿಗೆ ತುಪ್ಪ ಹರಿಬಿಟ್ಟು ಲೇ ಶ್ರೀಮಂತ ನಾಯಿಗಳೇ, ಈ ನೀಚ ಕೆಲಸ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹತ್ತಿದರೆ ಅವತ್ತೇ ಅವನನ್ನು ಕಟ್ಟಿದವನ ಮಾಂಸದಿಂದಲೇ ನಾಯಿಗಳಿಗೆ ಹಂಚಿ ಹಾಕಿ ಲಂಚೆಯಿಂದ ಪಂಚದ ಮೇಲೆ ಕುಣಿದಾಡುತ್ತಿರುವ ಹುಲಿರಾಯ ಯಾರೇ ಆಗಿದ್ದರು ಅವನನ್ನು ಗಾಯಗಳನ್ನು ತಿರುಗಿಸಿ ಕಟ್ಟಿದಾಕಿ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಗದಿದ್ದರೆ ನಾನು ಹೆಣ್ಣು ಹುಲಿಗಳ ಗಂಡ ಪರಶುರಾಮನೇ ಅಲ್ಲ ರಾಮ. ಇವತ್ತು ಬಂದು ಈ ಹೆಣ್ಣು ನೀನು ಕಾಪಾಡಿಯಲ್ಲ, ಈ ಸಮಯ ಹೋಗಲಿ. ಮುಂದೆಂದಾದರೂ ಇದರ ಅಂಗರೂಪ ನಾನೇ ಸವಿತ್ತೇನೆ. ನೆನಪಿರಲಿ, ದಿಸ್ ಈಸ್ ಮೈ ಚಾಲೆಂಜ್, ದಟ್ ಈಸ್ ಮೈ ತ್ಯಾಗ. ಬೇಟಿಗಳ ಬಲೆಯಿಂದ ನನ್ನ ಪಾರು ಮಾಡಿದ ನಿಮಗೆ ಧನ್ಯವಾದಗಳು. ನನ್ನದೊಂದು ಮಾತಿಗೆ ನಡೆಸಿಕೊಡ್ತೀರಾ? ಅದು ಏನಂತ ತಿಳಿಸಿ ಹೇಳಿರಲ್ಲ. ಈ ನಿಮ್ಮ ಧರ್ಮ ನಿಷ್ಠೆಗೆ ನಾನು ಮೆಚ್ಚಿಕೊಂಡಿದ್ದೇನೆ. ನನ್ನನ್ನು ಸತ್ಯವನ್ನು ಸ್ವೀಕಾರ ಮಾಡಿ ಅಂದ್ರೆ ನಿಮ್ಮ ಪಾಠ ಎತ್ತಬೇಡಿ. ದೇಳು ಪಲ್ಲವಿ, ನೀನು ನನ್ನ ಮೆಚ್ಚಿರಬೇಕು, ಆದರೆ ಅದಕ್ಕೆ ನನ್ನ ಒಪ್ಪಿಗಿಲ್ಲ. ಯಾಕಂದರೆ ನಾನೊಬ್ಬ ಬಡವ. ಮೇಲಾಗಿ
ಅದಕ್ಕೆ ನೀವು ಕೂಡ ಮನಸ್ಸಿನಲ್ಲಿ ಅದಕ್ಕಿಂತ ಹೆಚ್ಚು ಶ್ರೀಮಂತರಿದ್ದೀರಾ. 3 ವರ್ಷ ಇಬ್ಬರು ಸೇರಿ ಕೂಡಿ ಶಾಲೆ ಕಲ್ತಿದ್ದೇವೆ. ಅದಕ್ಕೋಸ್ಕರ ನಿಮ್ಮ ವಿದ್ಯೆಗೆ ನಾನು ಮೆಚ್ಚಿಕೊಂಡಿದ್ದೇನೆ. ಮಹಾರಾಜ, ಬೇಗನೆ ಸತ್ಯವನ್ನು ಸ್ವೀಕಾರ ಮಾಡಿ. ಆಯ್ತು ಪಲ್ಲವಿ, ನಂದನದ ಈ ಊದೋಟದಲ್ಲಿ ಅಕ್ಕಿ ಪಕ್ಷಿಗಳ ಸಮ್ಮುಖದಲ್ಲಿ ಈ ವನ ದೇವತಿ ಸಾಕ್ಷಿಯಾಗಿ ಆಡಬಾರದೇ ನನ್ನೊಂದಿಗೆ. ಅಧಿಕಾರಿದಾಸನ ಓ ನನ್ನ ಶಾಕುಂತಲೇ, ಓ ನನ್ನ ಶಾಕುಂತಲೇ, ಓ ನನ್ನ ಸೌಭಾಗ್ಯವೇ.
ಹೋಗಿ ಬರ್ತೇನೆ